ಕಳ್ಳತನವಾಗಿದ್ದ 110 ಮೊಬೈಲ್ ಪತ್ತೆ ಹಚ್ಚಿ ವಾರಸುದಾರರಿಗೆ ಹಿಂತಿರುಗಿಸಿದ ಅಥಣಿ ಉಪವಿಭಾಗದ ಪೊಲೀಸ್. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ದೈನಂದಿನ ಬದುಕಿನ ಅವಿಭಾಜ್ಯ ಅಂಗವಾಗಿರುವ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡು ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅತ್ಯಾಧುನಿಕ CAIR ಪೋರ್ಟಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಳೆದು ಹೋದ ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕೆ. ರಾಮರಾಜನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ BR ಬಸರ್ಗಿ ಹಾಗೂ ಅಥಣಿ ವಿಭಾಗದ DYSP ಪ್ರಶಾಂತ್ G. ಮುನ್ನೋಳಿ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡಗಳನ್ನು ರಚಿಸಲಾಯಿತು. ಈ ತಂಡಗಳು ಕಳೆದ 2 ವರ್ಷಗಳಲ್ಲಿ ಕಾಣೆಯಾಗಿದ್ದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಅಥಣಿ ಪೊಲೀಸ್ ಸಮುದಾಯ ಭವನದ ಆವರಣದಲ್ಲಿ ಆಯಾ ವಾರಸುದಾರರಿಗೆ ಮೊಬೈಲ್ ಹಿಂದಿರುಗಿಸಲಾಯಿತು. ಅಥಣಿ 37, ಅಯ್ಯಂಗಳಿ 20, ಕಾಗವಾಡ 20, ರಾಯಬಾಗ್ 13, ಹಾರೋಗಿರಿ 10, ಕುಡ್ಚಿ 10 ಈ ರೀತಿ ಠಾಣಾವಾರು ಪತ್ತೆಯಾದ ಸುಮಾರು 110 ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಮರಳಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಪ್ರತಿ ಪೊಲೀಸ್ ಠಾಣಾ ಮಟ್ಟದಲ್ಲಿ ಕಳ್ಳತನವಾದ ಮೊಬೈಲ್ಗಳನ್ನು ಪತ್ತೆ ಹಚ್ಚಲು ಒಬ್ಬ ನುರಿತ ಸಿಬ್ಬಂದಿಯನ್ನು ಪ್ರತ್ಯೇಕವಾಗಿ ನಿಯೋಜಿಸಲಾಗಿದೆ. ಉಳಿದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಪ್ರಕ್ರಿಯೆಯು ತೀವ್ರಗತಿಯಲ್ಲಿ ಮುಂದುವರಿದಿದೆ ಎಂದು DYSP ಪ್ರಶಾಂತ್ ಮುನ್ನೋಳಿ ತಿಳಿಸಿದರು. ಸಾರ್ವಜನಿಕರು ತಮ್ಮ ಫೋನುಗಳು ಮರಳಿ ಪಡೆದು ಪೊಲೀಸರ ಕಾರ್ಯಕ್ಷಮತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ CPI ಸಂತೋಷ್ ಅಳ್ಳೂರ್, CPI ಮಲ್ಲಿಕಾರ್ಜುನ್, DYS ಡಪ್ಪಿನ್, PSI ಹಿರಿಮಲ್ಲಪ್ಪ ಉಪ್ಪಾರ್, ಅಯ್ಯಂಗಳಿ PSI ಚಂದ್ರಶೇಖರ್ ಸಾಗ್ನೂರ್, ಮಲ್ಲಿಕಾರ್ಜುನ್ ತಳವಾರ್, ರಾಘವೇಂದ್ರ ಖೋತ್, ರಮೇಶ್ ತೈಲ್ಸಂಗ, MA ಆಳಂದ್, ಸಿಬ್ಬಂದಿಗಳಾದ ಜಮೀರ್ ಡಾಂಗೆ, S ಶೇಖ್, ಅಪ್ಪಣ್ಣ ಹಡ್ಪದ್, ಧರ್ಮೇಂದ್ರ ಶಾನ್ವಾಡ್, ಸುಧಾಕರ್ ಸನದಿ, ದರ್ಯಪ್ಪ ದರಿಗೌಡರು ಸೇರಿದಂತೆ ಹಲವರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಿಮಗೆ ಡೂಪ್ಲಿಕೇಟ್ ಸಿಮ್ ತೊಗೊಳಿಕ್ಕಾಗಲಿ ಅಥವಾ ಡೂಪ್ಲಿಕೇಟ್ RC ಮಾಡಿಸ್ಕೊಳಿಕ್ಕಾಗಲಿ, ಡೂಪ್ಲಿಕೇಟ್ ಲೈಸೆನ್ಸ್ ಮಾಡಿಸ್ಕೊಳಿಕ್ಕಾಗಲಿ, ಅದೇನು ಎಕ್ನಾಲೇಜ್ಮೆಂಟ್ ಏನು ಅದು ಸಫಿಷಿಯೆಂಟ್. ಆದರೆ ಮೊಬೈಲ್ ಅಷ್ಟು ಮೇಲೆ ಪತ್ತೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಿದ್ರು, ಇನ್ನೊಂದು ಪೋರ್ಟಲ್ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಥ್ರೂಔಟ್ ಇಂಡಿಯಾ ಇದನ್ನು ಮಾಡ್ತಾರೆ. CEIR ಅಂತೇಳಿ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ. ಈ ಪೋರ್ಟಲಲ್ಲಿ ಯಾವ್ಯಾವ IMEI ನಂಬರ್ಗಳನ್ನು ಹೊಂದಿದಂತಹ ಸಿಮ್ ಇವು ಮೊಬೈಲ್ಗಳು ಕಳ್ಳತನ ಆಗಿದ್ದಾವೆ, ಆ IMEIನ ಬ್ಲಾಕ್ ಮಾಡೋ ಪ್ರಕ್ರಿಯೆ. ಬ್ಲಾಕ್ ಮಾಡಿದ್ರೆ ಏನಾಗ್ತೈತಿ, ಅದು ಕಳೆದೋದ್ರೆ ಮೊಬೈಲ್ ಯಾವ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾನೆ ಅಥವಾ ಇವರೆಲ್ಲರೂ ಮಾರಾಟ ಮಾಡಿದ್ರೆ ಅವ್ನಿಗೆ ಆನ್ ಮಾಡೋಕ್ಕಾಗೋದಿಲ್ಲ, ಆ ಮೊಬೈಲ್ ಬಳಸೋಕ್ಕಾಗೋದಿಲ್ಲ. ಅವ್ನು ಬಳಸೋಕ್ಕಾಗಲಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಪತ್ತೆನೂ ಆಗೋದಿಲ್ವಲ್ಲ. ಅದಕ್ಕೆ ಅವ್ರು ಏನು ಆಪ್ಷನ್ ಇಟ್ಟರು, ಅವನಿಗೆ ಬಳಸಲಿಕ್ಕೆ ಅವಕಾಶ ಕೊಟ್ಟರು. ನಾವೇ ಕಳ್ಳತನ ತೊಗೊಂಡು ಹೋಗಿ ನಾವು ಬಳಸಲಿಕ್ಕೆ ಅವಕಾಶ ಕೊಟ್ಟರು. ಅವನಿಗೆ ಬಳಸಿದ ತಕ್ಷಣ ನಮ್ಗೆ ಅಲರ್ಟ್ ಮೆಸೇಜ್ ಕೊಡ್ತೀವಿ, ಈ ಮೊಬೈಲಲ್ಲಿ ಈ ನಂಬರು ಅಲರ್ಟ್ ಆಗಿ ಆಕ್ಟಿವ್ ಆಗಿದೆ ಅಂತ ಹೇಳಿ. ನಾವು ಅದನ್ನು ಪತ್ತೆ ಹಚ್ಚಿಬಿಟ್ಟು ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿಬಿಟ್ಟು ತೊಗೊಂಬಂತು ನಾವು ಸ್ಟೇಷನಲ್ಲಿ ಕೊಡ್ತೀವಿ. 2020 ಅಂದರೆ KSP ಆ್ಯಪ್ ಮತ್ತು CIR ಪೋರ್ಟಲಲ್ಲಿ ಲಾಗಿನ್ ಆಗಿಬಿಟ್ರೆ ನಿಮ್ಮ ಫೋನ್ ಪತ್ತೆ ಆಗೋ ಚಾನ್ಸಸ್ ಆಲ್ರೆಡಿ 90% ಇದೆ. ಇನ್ನು 10% ಪತ್ತೆ ಆದಮೇಲೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡಿ ಹೇಳ್ತಾರೆ ನೀವು ಬಂದು ಮಾಡಬಹುದು. ಸೊ ಈ ಎಲ್ಲ ಸಿಬ್ಬಂದಿಗಳಲ್ಲಿ ನಿಂತಿದ್ದಾರೆ, ಅವರೆಲ್ಲ ಸಿಬ್ಬಂದಿಗಳ ಕಳೆದ 1 ತಿಂಗಳ ಪರಿಶ್ರಮದಿಂದ ನಾವು ಇಷ್ಟು ಫೋನ್ಗಳನ್ನು ಜಪ್ತಿ ಮಾಡಿದ್ದೀವಿ. ಸೊ ಮುಂದಿನ ತಿಂಗಳು ಇದಾದ್ಮೇಲೆ ಇನ್ನೂ 1 ತಿಂಗಳಲ್ಲಿ ಇನ್ನೂ ಒಂದು 300 ಫೋನ್ಗಳನ್ನು ನಾವು ಪತ್ತೆ ಮಾಡಿ ಮತ್ತೆ ಹಸ್ತಾಂತರ ಮಾಡುವ ಕ್ರಮವನ್ನು ಕೈಗೊಂಡಿರ್ತೀವಿ. ಅದಕ್ಕೆ ನಿಮ್ದೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು